ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯ ಪ್ರವಾಸ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ನಿತಿನ್ ನಬೀನ್ ನೇತೃತ್ವದಲ್ಲಿ ಸಭೆ. ಬಿಜೆಪಿ ಪಕ್ಷದ ನಾಯಕರ ಜೊತೆಗೆ ನಿತಿನ್ ನಬೀನ್ ಮೀಟಿಂಗ್. ಮಧ್ಯಾಹ್ನ 2ರಿಂದ 3 ಗಂಟೆವರೆಗೆ ಕೋರ್ ಕಮಿಟಿ ಸಭೆ. ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ. ಕಾಂಗ್ರೆಸ್ನ ವಿರುದ್ಧ ಹೋರಾಟ ತೀವ್ರಗೊಳಿಸುವ ತಂತ್ರದ ಬಗ್ಗೆ ಚರ್ಚೆ. ಸರ್ಕಾರದ ವಿರುದ್ಧ ಜನಾಂದೋಲನ ಪ್ರತಿಭಟನೆಗಳ ರೂಪುರೇಷೆ. ಶಾಸಕರು ಸಂಸದರ ಕಾರ್ಯಕ್ಷಮತೆ ಬಗ್ಗೆ ಕೂಡ ವರದಿ ಪಡೆಯುವ ಸಾಧ್ಯತೆ. ಈಗಿನಿಂದಲೇ 2028ರ ಚುನಾವಣೆಗೆ ಸಕಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಳ್ಳುವಂಥ ಪ್ಲಾನು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಸ್ಥಳೀಯ ಸಂಸ್ಥೆಗಳು, GBA ಚುನಾವಣೆ, ಇದೆಲ್ಲದ್ರ ಬಗ್ಗೆ ಫೋಕಸ್ ಮಾಡಿ ಹೆಂಗೆ ಗೆಲ್ಲಬೇಕೋ, ಹೆಂಗೆ ಎತ್ಕೊಂಡು ಬರಬೇಕೋ, ಯಾರ ನೇತೃತ್ವ, ಹೆಂಗೆ ಸ್ಟ್ರಾಟರ್ಜಿ, ಇದೆಲ್ಲದ್ರ ಬಗ್ಗೆ ಫೋಕಸ್ ಮಾಡಿ. ಓನ್ಲಿ ನೀವು ಸ್ಥಾನಮಾನದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡಿ. ಇದೆಲ್ಲ ಕಿವಿ ಮಾತು. ತಂತ್ರದ ಬಗ್ಗೆ ಚರ್ಚೆ. ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ರೆಬಲ್ಸ್ ಬಗ್ಗೆಯೂ ಕೂಡ ಚರ್ಚೆ. ಭಿನ್ನಮತ ನಿಯಂತ್ರಣಕ್ಕೆ ಖಡಕ್ ಸೂಚನೆ ನೀಡಲಿದ್ದಾರೆ ನಿತಿನ್ ನಬೀನ್. ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ನಾಯಕರ ಅಭಿಪ್ರಾಯ ಸಂಗ್ರಹ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆನೇ ಒಂದಷ್ಟು ಗೊಂದಲಗಳು ಇದ್ದಿದ್ದು, ಅದಕ್ಕೆ ಅಂತಲೇ ಕೆಲವರು ಮುನಿಸ್ಕೊಂಡು ದೂರ ಉಳಿದಿರೋದು. ಸೊ ಅವ್ರ ಬಗ್ಗೆನೂ ಚರ್ಚೆ ಆಗಬೇಕಾಗತ್ತೆ. ಸಂಘಟನೆ ಮತ್ತು ಹೊಂದಾಣಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 2028ಕ್ಕೆ ಚುನಾವಣೆ ಇರೋದು ಅನ್ನೋದಕ್ಕಿಂತ ಈಗಲಿಂದಲೇ ತಯಾರಿಯನ್ನು ನಡೆಸ್ಕೊಂಡಾಗ ಮುಂದಿನ ದಿನಗಳಲ್ಲಿ ಅದು ಸಹಾಯ ಆಗುತ್ತೆ. ಸೊ ಹಾಗಾಗಿ ಅದೆಲ್ಲದ್ರ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಡಲಿದ್ದಾರೆ ಈ ಮೀಟಿಂಗ್ನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. नितिन नबीन जी आगे बढ़ो, भारत माता की, भारत माता की, भारत माता की. ಅದೇ ರೀತಿ ಈ ಯಡಿಯೂರಪ್ಪನವರನ್ನ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತ. ರಾಧಾಮೋಹನ್ ಅಗ್ರವಾಲ್ ಅವರನ್ನ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಕೇಂದ್ರ ಸಚಿವರಾಗಿರುವಂತಹ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಕೇಶ್, ಬಿಜೆಪಿ ರಾಷ್ಟ್ರಾಧ್ಯಕ್ಷರಾದ ನಂತರ ಮೊದಲ ಬಾರಿಗೆ ನಬೀನ್ ಅವರು ಭೇಟಿ ಕೊಡ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ 2 ವರ್ಷ ಇದೆ ಮುಂದಿನ ಚುನಾವಣೆಗೆ, ಸ್ಥಳೀಯ ಮಟ್ಟದ ಚುನಾವಣೆಗಳ ಸಮೀಪದಲ್ಲೇ ಇದೆ. ಒಂದಷ್ಟು ಅಸಮಾಧಾನ, ಇರುಸು ಮುರುಸು, ಆಮೇಲೆ ನಾಯಕತ್ವವನ್ನು ಒಪ್ಕೊಳ್ಳುವಂಥ ವಿಚಾರ ಎಲ್ಲವೂ ಕೂಡ ಗೊಂದಲ ಇದೆ. ಎಲ್ಲವನ್ನ ಬಗೆಹರಿಸುವಂಥ ನಿಟ್ಟಿನಲ್ಲಿ, ಅಂಕುಶ ಹಾಕುವಂಥ ನಿಟ್ಟಿನಲ್ಲಿ ಇವರ ಈ ಭೇಟಿ, ಸಭೆ ಎಷ್ಟು ಮಹತ್ವ ಪಡ್ಕೊಳ್ತಾ ಇದೆ? ರೀತಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಅಂದರೆ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಬಂದವರು ಪಕ್ಷದ ಕಚೇರಿಯಲ್ಲಿ ಸಭೆಯನ್ನು ಮಾಡ್ತಿದ್ದಾರೆ. ಸಭೆಯಲ್ಲಿ ಬಹುತೇಕ ಎಲ್ಲ ಪಕ್ಷದ ಮುಖಂಡರುಗಳು ಹಾಗೆ ನಾಯಕರುಗಳು ಭಾಗವಹಿಸಿದ್ದಾರೆ. ಕೇಂದ್ರ ಸಚಿವರುಗಳ ಉಪಸ್ಥಿತಿಯೂ ಕೂಡ ಇಲ್ಲೇ ಇದೆ. ನಬೀನ್ ಅವರು ಪಕ್ಷದಲ್ಲಿ ತೆಗೆದುಕೊಂಡಿರುವಂತಹ ಮೊದಲ ಸ್ಟೆಪ್ ಏನು ಅಂದರೆ ಪಕ್ಷದ ಸಂಘಟನೆ ವಿಚಾರದಲ್ಲಿರುವಂಥ ಲೋಪದೋಷಗಳನ್ನು ಸರಿಪಡಿಸುವುದು. ಪಕ್ಷದ ಸಂಘಟನಾತ್ಮಕವಾದಂಥ ಪಕ್ಷದ ಬೆಳವಣಿಗೆಗೆ ಕಾರಣವಾಗುತ್ತೆ ಅನ್ನುವಂಥ ಮಾತನ್ನು ಅವರು ಮುಂದಿನಿಂದಲೂ ಕೂಡ ಅಂದರೆ ಮೊದಲಿನಿಂದಲೂ ಕೂಡ ನಂಬಿಕೊಂಡು ಬಂದವರು. ಅವರು ಈಗ ಆ ಪ್ರಯೋಗವನ್ನು ರಾಜ್ಯದಲ್ಲೂ ಕೂಡ ಮಾಡುವುದಕ್ಕೆ ಹೊರಟಿದ್ದಾರೆ. ಸಂಘಟನಾತ್ಮಕವಾಗಿ ಪಕ್ಷ ಬಲಗೊಂಡದಷ್ಟು ಪಾರ್ಟಿಯನ್ನು ಬೆಳೆಸೋದಕ್ಕೆ ಈಸಿ ಆಗುತ್ತೆ. ಆ ನಂತರದಲ್ಲಿ ಚುನಾವಣೆಗಳನ್ನು ಎದುರಿಸೋದಕ್ಕೆ ಹಾಗೆ ಅದರ ಅಜೆಂಡಾಗಳನ್ನು ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆ ನಿಟ್ಟಿನ ಸಭೆಯನ್ನು ಮಾಡ್ತಿದ್ದಾರೆ. ಪಕ್ಷದ ಪ್ರಮುಖ ನಾಯಕರ ಜೊತೆ ಮಾತುಕತೆಯನ್ನು ಮಾಡಿಕೊಂಡು ಅವರಿಗೆ ತಮ್ಮ ಇಲ್ಲಿ ಮುಂದಿನ ದಿನಗಳಲ್ಲಿ ನಡೆದುಕೊಳ್ಳುವಂತಹ ಪಕ್ಷದ ವಿಚಾರದಲ್ಲಿ ತೆಗೆದುಕೊಳ್ಬೇಕಾದಂಥ ಕ್ರಮಗಳ ಬಗ್ಗೆ ಸೂಚ್ಯವಾಗಿ ಮಾಹಿತಿಯನ್ನು ಕೊಡ್ತಿದ್ದಾರೆ. ಸರಿಸುಮಾರು 12 ಗಂಟೆ ಸುಮಾರಿಗೆ ಆರಂಭವಾಗಿರುವಂತಹ ಇಂಟರ್ನಲ್ ಸಭೆಯಲ್ಲಿ ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿಕೊಂಡು ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ. ಹಾಗೆ ಕೇಂದ್ರ ಬಿಜೆಪಿ ತೆಗೆದುಕೊಂಡಿರುವಂಥ ಕ್ರಮಗಳು ಅದು ಯಾವ ರೀತಿಯಾಗಿ ಜನರಿಗೆ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವು ಅಂದರೆ ಇಲ್ಲಿರುವಂಥ ನಾಯಕರುಗಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಮನೆಗೆ ಅದನ್ನು ತಲುಪಿಸುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಂತ ಕ್ರಮಗಳ ಬಗ್ಗೆಯೂ ಕೂಡ ಮಾಹಿತಿ ವಿನಿಮಯವನ್ನು ಮಾಡಿಕೊಳ್ತಿದ್ದಾರೆ. ಇದಕ್ಕೂ ಮೊದಲು ಅಂದರೆ ಇವತ್ತು ಬೆಂಗಳೂರಿಗೆ ಭೇಟಿ ಕೊಡೋದಕ್ಕಿಂತ ಮೊದಲು ಆರಂಭದಲ್ಲಿ ಪಕ್ಷದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ನಿವಾಸಕ್ಕೆ ತೆರಳಿದಂತಹ ಅವರು ಅಲ್ಲಿ ಉಪಹಾರವನ್ನು ಸ್ವೀಕಾರ ಮಾಡಿದರು. ಆ ಬಳಿಕ ಬಿಜೆಪಿ ಕಚೇರಿ ಸಮೀಪದಲ್ಲಿರುವಂಥ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ದೇವರ ಪೂಜೆಯನ್ನು ಮಾಡಿಕೊಂಡು ಆ ನಂತರ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ಇವತ್ತಿನ ಈ ಪ್ರಮುಖವಾದಂಥ ಸಭೆಯಲ್ಲಿ ಅವರು ಇದಾದ ನಂತರ ಅಂದರೆ 2 ಗಂಟೆ ಸುಮಾರಿಗೆ ಪಕ್ಷದ ಕೋರ್ ಕಮಿಟಿಯ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಅಲ್ಲಿ ಪಕ್ಷದ ಸಂಘಟನಾತ್ಮಕವಾಗಿ ನಾಯಕರುಗಳು ತೆಗೆದುಕೊಳ್ಬೇಕಾದಂಥ ಕ್ರಮಗಳು, ಪಕ್ಷದ ವಿಚಾರವಾಗಿ ಬಂದಿರುವಂಥ ಆರೋಪಗಳು, ಹಾಗೆ ಸಂಘಟನಾತ್ಮಕವಾಗಿ ಪಕ್ಷ ಎಲ್ಲೆಲ್ಲಿ ಸೋತಿದೆ, ಹಾಗೆ ಒಗ್ಗಟ್ಟಿನ ಮಂತ್ರವನ್ನು ತೆಗೆದುಕೊಳ್ಳುವಲ್ಲಿ ಎಡವಿರುವಂಥ ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಆ ಸಂಬಂಧಪಟ್ಟಂತೆ ಇರುವಂಥ ವ್ಯತ್ಯಾಸಗಳನ್ನು ಸರಿಪಡಿಸಿಕೊಂಡು ಅದನ್ನು ಮೆಟ್ಟಿ ಮುಂದುವರಿಯುವಂಥ
ಯೋಜನೆಗಳನ್ನು ತೆಗೆದುಕೊಳ್ಳುವುದಕ್ಕೂ ಕೂಡ ಅವರು ಮಾತುಕತೆಯನ್ನು ಮಾಡುವರಿದ್ದಾರೆ. Okay. ಈಗಾಗಲೇ ಪಕ್ಷದ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಅಭಿಪ್ರಾಯ ಸಂಗ್ರಹಿಸುವಂಥ ಕಾರ್ಯ ಕೂಡ ನಡೀತಾ ಇದೆ. ಅದರ ಹೊರತಾಗಿಯೂ ಕೂಡ ಹಾಲಿ ಜವಾಬ್ದಾರಿಯನ್ನು ಹೊತ್ತಿರುವ ನಾಯಕನ ಜೊತೆಯಲ್ಲಿ ಪಕ್ಷದ ಉಳಿದವರು ಯಾವ ರೀತಿಯಾದಂಥ ಕೈ ಜೋಡಿಸಿಕೊಳ್ಬೇಕು, ಅಲ್ಲಿ ಪಕ್ಷವನ್ನು ಮುನ್ನಡೆಸುವುದಕ್ಕೆ ತೆಗೆದುಕೊಳ್ಳಬೇಕಾದಂಥ ವಿಚಾರಗಳೇನು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ನಡೆಸಿ ಆ ನಿಟ್ಟಿನಲ್ಲಿ ಎಲ್ಲರ ಸಹಮತವನ್ನು ತೆಗೆದುಕೊಂಡು ಮುಂದುವರಿಯುವಂತಹ ಸೂಚನೆಯನ್ನು ಕೂಡ ಅವರು ಕೊಡಲಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ. नितिन नवीन जी आगे बढ़ो, नितिन नवीन जी आगे बढ़ो, नितिन नवीन जी आगे बढ़ो। भारत माता की, भारत माता की, भारत माता की. ಅದೇ ರೀತಿ